ಕಡಲೆಕಾಳಲ್ಲಿ ಬಸ್ಸಾರ್ ಮಾಡ್ತೀನಿ. ಅರ್ಧ ಇಡಿ ಬೆಳ್ಳುಳ್ಳಿ, ಒಂದು ದಪ್ಪಿಡಿ ಕೊತ್ತಂಬರಿ ಸೊಪ್ಪು, 4 ತರಕಾರಿನ ಮತ್ತೆ ಆಲೂಗೆಡ್ಡೆನ ಹಾಕೊಳ್ಳಿ. ಸಾರಿಗೆ ಒಳ್ಳೆ ರುಚಿ ಬರುತ್ತೆ. ಇದ್ರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂದ್ರೆ, ಯೂಶಲಿ ಒಗ್ಗರಣೆಗೆ ಇಷ್ಟ ಅಲ್ವಾ, ನಾವೇನು ಹಾಕೊಳ್ಳೋದಿಲ್ಲ ತೆಗ್ದಿರೋ ಕಾಳನ್ನ. ಬಟ್ ಇದಕ್ಕೆ ಏನ್ ಮಾಡಿ ಅಂದ್ರೆ ಸಾಂಬಾರ್ ಪುಡಿ ಇರುತ್ತೆ, ಆದ್ಮೇಲೆ ಇಲ್ಲಿ 1 ಲೋಟದಷ್ಟು ನೀರ್ ಹಾಕೊಂಡು. ಅನಿಮಲ್ಸ್ ಆಗಿದ್ರು ನಿನ್ ಫ್ರೆಂಡ್ಸ್ ಎಲ್ಲ ಯಾರಾದ್ರೂ ಬನ್ನೇರ್ಘಟ್ಟಾಗೆಲ್ಲ ಹೋಗ್ತೀನಿ ಅಂದ್ರೆ ಎಲ್ಲಾನು ಮನೆಯಿಂದಾನೇ ತಗೊಂಡ್ ಹೋಗ್ಬಿಡಿ. ಮಾಡ್ತಿದೀವಿ ಇವತ್ತು ಕಡಲೆಕಾಳಲ್ಲಿ ಬಸ್ಸಾರ್ ಮಾಡ್ತಿದ್ದೀನಿ. ರಾತ್ರಿನೇ ಇದ್ರಲ್ಲಿ 2 ಲೋಟದಷ್ಟು ಕಡಲೆಕಾಳನ್ನ ನೆನೆ ಹಾಕೊಂಡಿದ್ದೀನಿ. ಓವರ್ ನೈಟ್ ನೆನೆ ಹಾಕಿದ್ದೀನಿ. ಇದನ್ನ ಇಲ್ಲಿ 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಕಾಳು ಹಾಕ್ತಾ ಇದ್ದೀನಿ. ನೀರ್ನ ಸೋಸ್ಬಿಟ್ಟು ಹಾಕಿ. ಕ್ಲೀನ್ ಮಾಡಿದ್ದೆ ಕಡೆ ಏನ್ ಮಾಡ್ತಿದ್ಯಲ್ಲಪ್ಪನ ಹಾಕಿ ಎಲ್ಲ ಹಾರ್ಬಿಟ್ಟಿದೆ. ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೆ. ಎಷ್ಟೊತ್ತು ಇವತ್ತಿದೇನಾ ಉರಿಬೇಕಾ? ಇದನ್ನ ಒಂದು 2 ಮಿನಿಟ್ಸ್ ಅದು ರುಬ್ಕೊಳ್ಳೋವರೆಗೂ ಉರಿಯೋದು ಅಷ್ಟೇ. ಸಣ್ಣ ಉರಿಯಲ್ಲಿ ಬಿಟ್ಬಿಡಿ. ಇದು ಉಪ್ಪು ಹಾಕ್ಬೇಕು. ಇವಾಗ ಕಲ್ಲುಪ್ಪು ಹಾಕಿ ಬಿಡ್ತೀನಿ ಉರಿಯೋದಕ್ಕೆ. ತುಪ್ಪ ಹಾಕೊಂತ ಇದ್ದೀನಿ ಕಾಳಿಗೆ. ಇಲ್ಲಿ ರುಬ್ಬೋದಕ್ಕೆ ಇಷ್ಟಪ್ಪ ಶುಂಠಿ, ಅರ್ಧ ಇಡಿ ಬೆಳ್ಳುಳ್ಳಿ, 1 ದಪ್ಪಿಡಿ ಕೊತ್ತಂಬರಿ ಸೊಪ್ಪು, 4 ದಪ್ಪು ಟೊಮ್ಯಾಟೊ, ಈರುಳ್ಳಿ, ಕಾಯಿ ಇಲ್ಲಿ 4 ಸ್ಪೂನ್ ಅಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ಚಕ್ಕೆ ಲವಂಗ ಪೌಡರು 1 ದಪ್ಪ 2 ಚಿಟಿಕೆ ಅಷ್ಟು ಹಾಕೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದ್ರೆ ಡೈರೆಕ್ಟ್ ಚಕ್ಕೆ ಲವಂಗನೂ ಹಾಕೊಬಹುದು. ಇದಿಷ್ಟನ್ನು ರುಬ್ಕೊಂತೀನಿ. ಇದು ಮನೆಯಲ್ಲಿ ಮಾಡಿರೋ ಸಾಂಬಾರ್ ಪುಡಿ. ಇದನ್ನ 5 ಸ್ಪೂನ್ ಸಾಂಬಾರ್ ಪುಡಿ ಹಾಕೊಂಡು ರುಬ್ಕೊಂತೀನಿ. ಇದು ರುಬ್ಬಿರೋದನ್ನ ಇವಾಗ ಕಾಳಿಗೆ ಹಾಕೊಂತ ಇದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕೊಂಡು ಕುಕ್ಕರ್ ಮುಚ್ಚಿ. ನಾನಿಷ್ಟು ತೆಳು ಮಾಡ್ಕೊಂಡಿದ್ದೀನಿ. 1 ಕುದಿ ಬಂದಾದ್ಮೇಲೆ ಇದನ್ನ ಕುಕ್ಕರ್ ಮುಚ್ಚಿಬಿಡಿ. ಕಾಳು ಒಗ್ಗರಣೆಗೆ ಆನಿಯನ್ ಕಟ್ ಮಾಡ್ಕೊತಾ ಇದ್ದೀವಿ. 4-5 ಎಷ್ಟೊಂದು ತಗೊಂಡಿದ್ದಾಳೆ. 1 2 3 4 5 6 7 ತಗೊಂಡಿದ್ದಾಳೆ. ಬದನೆಕಾಯಿನ ಮತ್ತೆ ಆಲೂಗೆಡ್ಡೆನ ಹಾಕೊಳ್ಳಿ. ಸಾರಿಗೆ ಒಳ್ಳೆ ರುಚಿ ಬರುತ್ತೆ. ನಾನದು ಹಾಕೋದು ಮಿಸ್ ಮಾಡಿದ್ದೆ. ಇವಾಗ ಹಾಕ್ಬಿಟ್ಟು ಇನ್ನೊಂದು ವಿಷಲ್ ಕೂಗಿಸ್ಕೊತೀನಿ. ಮರುತ್ರೆ ಹೀಗೆ ಡಬಲ್ ಕೆಲಸ ಆಗುತ್ತೆ ನೋಡಿ. ಇವಾಗ ಇದ್ರೊಳಗಡೆ 3 ಬದನೆಕಾಯಿ ಮತ್ತೆ 3 ಸಣ್ಣಗಿರೋ ಆಲೂಗೆಡ್ಡೆ ಹಾಕೊತ ಇದ್ದೀನಿ. ಪ್ಯಾನಿಗೆ ಎಣ್ಣೆ ಹಾಕೊಂಡು ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪನ್ನ ಹಾಕೊಂತ ಇದ್ದೀನಿ. ಏನಕ್ಕದು? ಇದು ಕಾಳು ಇರುತ್ತಲ್ಲ, ಅದನ್ನ ಸೋಸ್ಕೊಂಡು ಆ ಕಾಳಿಗೆ ಇದು ಒಗ್ಗರಣೆ. ಇದು ಈರುಳ್ಳಿ ಫ್ರೈ ಆದ್ಮೇಲೆ ಕಾಯಿ ತುರಿ ಹಾಕೊಂತ ಇದ್ದೀನಿ. ಇವಾಗ ಇಲ್ಲಿ ಬೆಂದಿರುತ್ತಲ್ಲ, ಈ ಕಾಳನ್ನ ಅದ್ರೊಳಗೆ ಹಾಕೊಳ್ಳೋದು. ಇದ್ರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂದ್ರೆ, ಯೂಶಲಿ ಒಗ್ಗರಣೆಗೆ ಇಷ್ಟ ಅಲ್ವಾ, ನಾವೇನು ಹಾಕೊಳ್ಳೋದಿಲ್ಲ ತೆಗ್ದಿರೋ ಕಾಳನ್ನ. ಬಟ್ ಇದಕ್ಕೆ ಏನ್ ಮಾಡಿ ಅಂದ್ರೆ ಸಾಂಬಾರ್ ಪುಡಿ ಇರುತ್ತಲ್ಲ, ನಿಮ್ದು ಮನೇಲಿ ಮಾಡಿರ್ತೀರಲ್ಲ, ಆ ಸಾಂಬಾರ್ ಪುಡಿನ ನಿಮಗೆ ಎಷ್ಟು ಖಾರ ಬೇಕು, ನಾನಿಲ್ಲಿ 2 ಸ್ಪೂನ್ ಅಷ್ಟು ಹಾಕೊಂತಿದ್ದೀನಿ.
ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಉರಿಯಿರಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ಸ್ವಲ್ಪ ಇದು ಉರಿಬೇಕಾದ್ರೆ ಸ್ವಲ್ಪ ನೀರು ಹಾಕೊಂಡು ಉರಿಯಿರಿ. ಈ ಸಾಂಬಾರನ್ನ ನಮ್ಮ ಮನೇಲೆಲ್ಲ ಇಷ್ಟಪಟ್ಟು ತಿಂತಾರೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಯಾವಾಗಲೂ. ನಮ್ಮ ಮನೇಲಿ ಫಸ್ಟ್ ಏನು ಮಾಡ್ತಿದ್ವು ಅಂದರೆ ಸಾಂಬಾರೆಲ್ಲ ಖಾಲಿ ಆಗಿಬಿಡ್ತಿತ್ತು, ಕಾಳೆಲ್ಲ ಅಲ್ಲೇ ಇರೋದು. ಅದಕ್ಕೆ ನಾನು ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಕಾಳೆ ಫಸ್ಟ್ ಖಾಲಿ ಆಗುತ್ತೆ. ಇದು ಸಾಂಬಾರ್ ಪುಡಿ ಸ್ವಲ್ಪ ಡ್ರೈ ಆದಮೇಲೆ ಇಲ್ಲಿ 1 ಲೋಟದಷ್ಟು ನೀರು ಹಾಕೊತಾ ಇದ್ದೀನಿ. ಅದು ಚೆನ್ನಾಗಿ ಕುದಿಬೇಕು, ಇಲ್ಲಾಂದರೆ ಖಾರ ಖಾರ ಅನಿಸುತ್ತಲ್ಲ ಸಾಂಬಾರ್ ಪುಡಿದು, ಅದೆಲ್ಲ ಚೆನ್ನಾಗಾಗುತ್ತೆ. ನಟದು ಮುರಿದೋಗುತ್ತೆ. ಸಾಂಬಾರಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ, ಎಣ್ಣೆಲಿ ಒಗ್ಗರಣೆ ಹಾಕೊತಿದ್ದೀನಿ. ತುಪ್ಪ ಇಷ್ಟಪಟ್ಟರೆ ಮನೆಯಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಹಾಕೊಳ್ಳಿ. ಒಗ್ಗರಣೆಗೆ 1 ಈರುಳ್ಳಿ ಹಾಕಿದ್ದೀನಿ, 1 ಮೀಡಿಯಂ ಸೈಜ್ ಈರುಳ್ಳಿ ಹಾಕೊತಿದ್ದೀನಿ. ನೀನೇ ತಿಂತಿದ್ದಲ್ಲ ಊಟ, ಅಮ್ಮಗೆಲ್ಲ ತಿನ್ಸ್ಕೊತಿದ್ಯಾ? ಚಪಾತಿ ತಿನ್ನಕ್ ಬರಲ್ಲ, ಪೀಸ್ ಮಾಡಕ್ ಬರಲ್ಲ. ಹೌದಾ? ಪೀಸ್ ಮಾಡಿಕೊಟ್ರೆ ಕೊಡಲ್ಲಪ್ಪನ, ಪೀಸ್ ಮಾಡಿಕೊಡು. ಚಿನಿ ನೀರು ಕುಡ್ದಿದ್ಯಪ್ಪ ಸ್ಕೂಲಲ್ಲಿ? ಬಾಟಲಲ್ಲಿ ನೀರು ಖಾಲಿ ಮಾಡಿದ್ಯಾ? ಯಾಕೆ? ನಿಮ್ಮ ಮ್ಯಾಮಿಗೆ ಹೇಳ್ತೀನಿ ನೀರು ಕುಡಿಸ್ಬಿಟ್ಟು ಕಳಿಸಿ ಅಂತ, ಅರ್ಧ ಬಾಟಲ್ ಅದು. ಲೀಶಾ ನಿನ್ನೆ ಹೇಗಿತ್ತು ಸ್ಕೂಲ್? ಅವಳ ಫ್ರೆಂಡ್ಸ್ ಎಲ್ಲ ಏನೇನು ಅನಿಮಲ್ಸ್ ಆಗಿದ್ದು ಕೇಳು ಹೇಳ್ತಾಳೆ. ಏನೇನು ಅನಿಮಲ್ಸ್ ಆಗಿದ್ರು ನಿನ್ನ ಫ್ರೆಂಡ್ಸ್ ಎಲ್ಲ? ವೇಣ್ಯ ಏನಾಗಿದ್ರು ಚಿನಿ? ತ್ರಿಷಿ? ಅದೇ ಸರ್ ವೇಣ್ಯ ಬಂದಿದ್ದಿಲ್ಲ. ಹೌದಾ? ರಿಯಾನ್? ರಿಯಾನು ಬಂದಿದ್ದಿಲ್ಲ. ಆಮೇಲೆ ಅರ್ಜುನ್? ಭೂಮಿನೂ ಬಂದಿದ್ದಿಲ್ಲ. ಮತ್ತೆ ಯಾರು ಅದು ಏನೋ ಹೇಳ್ದಲ್ಲ, ಏನು ಯಾರು ಆಗಿದ್ರಂತ? ಸೋಚಿತಾ. ತ್ರಿಷಿ? ವಾವ್ ನೈಸ್. ರಿಷಿ ಕ್ಯಾಟ್. ಕ್ಯಾಟ್. ನಿಂಗೆ ಯಾವ ಅನಿಮಲ್ ಇಷ್ಟ ಲೀಶಾ ತುಂಬ? ರಾಬಿಟ್. ಯಾವತ್ತು ರ್ಯಾಬಿಟ್ ಆಟ ಆಡ್ಸಿದ್ಯಾ? ರಾಬಿಟ್ ಕಚ್ಚಲ್ಲ ಅಲ್ಲಮ್ಮ. ನೋಡಿದ್ಯಾ ರ್ಯಾಬಿಟ್ನ? ಎಲ್ಲಿ? ಟಿವಿಲೆಲ್ಲ. ಚಿನಿ ಝೂ ಅಲ್ಲಿ ಯಾವತ್ತು ಬನ್ನೇರಘಟ್ಟದಲ್ಲಿ ಸ್ನೇಕ್ ಹತ್ರ ಬಿಟ್ಟಿದ್ರಲ್ಲ ರ್ಯಾಬಿಟ್ನ, ವೈಟ್ ಕಲರು. ನೋಡ್ದಾ? ಒಂದೇ ಒಂದ. ಸಪ್ರೇಟ್ ಇಡ್ಬೋದಿತ್ತಲ್ಲ. ತಿನ್ಕೊಳ್ಳಿ ಅಂತ ಬಿಟ್ಟಿದ್ರು, ಸ್ನೇಕು ರ್ಯಾಬಿಟ್ನ ತಿನ್ನಲಿ ಅಂತ. ತಿನ್ಬಾರ್ದು, ಅದಕ್ಕೆ ಅದೇ ಫುಡ್ ಚಿನಿ. ತಿನ್ಕೊಳಕ್ ಬಿಟ್ಟಿದ್ರೇನೆ. ಆಗಿ ಅಷ್ಟು ಲೇಸಿ ಸ್ನೇಕ್ಸ್ ಅಂದರೆ ಬನ್ನೇರಘಟ್ಟಲ್ಲಿ ಈ ಎಲ್ಲ ಅನಿಮಲ್ಸು ಲೇಸಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಅಷ್ಟು ಫೀಡ್ ಮಾಡ್ತಾರೆ ಅನ್ಸುತ್ತಲ್ಲಿ. ನನಗಂತೂ ಎಲ್ಲನೂ ಹೊಡ್ದು ಎಬ್ಬಿಸೋಣ ಅನ್ಸ್ಬಿಟ್ಟಿತ್ತು. ನೀನು ನಾವು ಬರ್ತಿದೀವಿ ಅಂತ ಎದ್ದು ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ನೋಡು. ಹಂಗಲ್ಲ ಕಡೆ ಡ್ಯಾನ್ಸ್ ಎಲ್ಲ, ಲೈಕ್ ಲಿಟ್ರಲಿ ಫುಲ್ಲು ಚಬ್ಬಿ ಆಗಿ ಫುಲ್ ನೋಡೋಕ್ಕೆಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ಫುಡ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಝೂ ಅಲ್ಲಿ ಹೊಟ್ಟೆ ಹಶ್ವಾಗ್ತಿತ್ತು. ಹೌದು, ಯಾರಾದರೂ ಬನ್ನೇರಘಟ್ಟಾಗೆಲ್ಲ ಹೋಗ್ತೀನಿ ಅಂದರೆ ಎಲ್ಲನೂ ಮನೆಯಿಂದನೇ ತೊಗೊಂಡೋಗ್ಬಿಡಿ, ಅಥವಾ ಎಲ್ಲಿ ನಿಯರ್ ಬೈ ನಿಮಗೆ ಗೊತ್ತಿರೋ ಹೋಟೆಲ್ಸ್ ಏನಿದೆ ಎಲ್ಲ ತೊಗೊಂಡೋಗಿ. ಅಲ್ಲೆಲ್ಲ ತಿನ್ನೋದಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಫುಡ್ಡಲ್ಲಿ ಏನೂ ಚೆನ್ನಾಗಿರೋದಿಲ್ಲ, ಏನಂದ್ರೆ ಏನೂ ಚೆನ್ನಾಗಿಲ್ಲ. ಸೊ ಎಲ್ಲನೂ ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗಿ. ನನಗೆ ಗೊತ್ತಿರಲಿಲ್ಲ, ನಾನೇನು ತೊಗೊಂಡೋಗಿರಲಿಲ್ಲ. ನೆಕ್ಸ್ಟ್ ಟೈಮ್ ಯಾರಾದರೂ ಹೌದಬ್ಬ, ಹೌದಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರಾದರೂ ಹೋಗೋದಿದ್ರೆ ಅದೊಂದು ಸಜೆಷನ್ ಅವ್ರಿಗೆ, ಫುಡ್ ಕ್ಯಾರಿ ಮಾಡಿ. ಫೌಂಟೇನ್ ಅಲ್ಲಿ ಯಾವ ಮ್ಯಾಮ್ ಇರೋದು?
ಕೃಷ್ಣ ಕೆರೆ ಜಾಸ್ತಿ ಇಷ್ಟನಾ ಪಾರ್ಕ್ ಜಾಸ್ತಿ ಇಷ್ಟನಾ? ಕಳೆದ ಇಷ್ಟ. ಅಲ್ಲಿ ಹೋದ್ರೆ ಬಟ್ಟೆ ಚೆನ್ನಾಗಿ ಇರುತ್ತಾ? ಫುಲ್ಲು ಮಣ್ಣಲ್ಲಿ ಆಟ ಆಡಿ ಅವಳೇ ಮಣ್ಣು ಕಲರ್ ಬಂದಿರ್ತಾಳೆ. ಏನು ಕೆರೆಯಲ್ಲಿ ಅಲ್ಲಿ ಮಕ್ಕಳೆಲ್ಲ ಇರ್ತಾರೆ, ಸೈಕಲ್ ಎಲ್ಲ ಆಟ ಆಡ್ತಿರ್ತಾರೆ. ಸೊ ನಾನು ಸೈಕಲ್ ತಗೊಂಡಿದ್ದೆ ಸ್ಕೂಟರ್. ಚಿನಿ ನಾನು ಬೊಟ್ನ ಆ ಕಡೆ ಈ ಕಡೆ ಇಟ್ಬಿಟ್ಟಿದ್ದೀನ ಅಂತ. ದಪ್ಪ ಇಟ್ಟಿಗೆ. ಅದನ್ನ ಅವಳೇ ನೋಡಿದ ತಕ್ಷಣ ಅಮ್ಮ ದೊಡ್ಡಕ್ಕೆ ಇಟ್ಬಿಟ್ಟಿದ್ಯಲ್ಲ ಅಮ್ಮ ಇವತ್ತು ಬೊಡ್ಡ ಅಂತಿದ್ರು. ಸರಿ ಇವಾಗ ಚಂದನ ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ. ಸಕ್ಕತ್ತಾಗಿದೆ. ಚೆನ್ನಾಗಿ ಮಾಡಿದ್ದೀನ? ಹಾಂ ಚೆನ್ನಾಗಿದೆ. ಸಕ್ಕತ್ತಾಗಿದೆ. ನಂಗೆ ಆ್ಯಕ್ಚುಲಿ ಕಾಳು ತುಂಬ ಇಷ್ಟ. ಹೌದಾ? ನನಗೆ ಕಾಳು ಇಷ್ಟ ಇಲ್ಲ. ನನಗೆ ಇಷ್ಟ. ನಂಗೆ ಉಸ್ಲಿನೂ ಇಷ್ಟ ಇರಲಿಲ್ಲ. ಹೌದಾ? ನನಗೂ ಇಷ್ಟ ಆ್ಯಕ್ಚುಲಿ. ಈ ಥರ ಮಾಡಿದ್ಮೇಲೆ ತುಂಬ ಇಷ್ಟ ಆಗ್ತಿದೆ. ಟ್ರೈ ಮಾಡಬೇಕು ಅನ್ಸುತ್ತೆ. ನನಗೆ ಕಾಳು ಅದೆಲ್ಲ ಇಷ್ಟ. ವೆರಿ ಗುಡ್. ನೀವು ಟ್ರೈ ನಂಗೆ ಮಾಡಿ. ಮೊಟ್ಟೆ ಎಲ್ಲ ಇಷ್ಟ.